ಎಲ್ರಿಗೂ ನಮಸ್ಕಾರ. ಫಸ್ಟ್ ಟೈಮ್ ನಮ್ಮ ವಾಹಿನಿಯನ್ನು ನೋಡ್ತಾ ಇರೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಅಪ್ಕಮಿಂಗ್ ಟೀಚರ್ ರಿಕ್ರೂಟ್ಮೆಂಟ್ಗೆ ಒಂದು ಭಾಳ ಪ್ರಮುಖವಾದ ವಿಡಿಯೋ ಆಗ್ಬೋದು ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ದಯಮಾಡಿ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡೋ ಪ್ರಯತ್ನ ಮಾಡಿ. ಅಂದರೆ ಈಗ ಟೀಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ನೋಟಿಫಿಕೇಷನ್ ಆಗಲಿಕ್ಕಿಂತ ಮುಂಚೆ ನೀವು ಯಾವ ಅತಿ ಮುಖ್ಯ ದಾಖಲೆಗಳನ್ನು ಸಿದ್ಧಪಡಿಸ್ಕೊಳ್ಬೇಕು ಅಥವಾ ತಯಾರು ಮಾಡ್ಕೊಳ್ಬೇಕು ಅಂತ. ಸೊ ಟೈಮನ್ನು ವೇಸ್ಟ್ ಮಾಡೋದು ಬೇಡ. ಸೊ ನೇರವಾಗಿ ವಿಚಾರಕ್ಕೆ ಮಾಡೋಣ. ಈಗ ದ ವೆರಿ ಫಸ್ಟು ಒಂದು ಮಾರ್ಕ್ಸ್ ಕಾರ್ಡ್ ಯಾವುದಪ್ಪ ಬೇಕು ಅಂತಂದರೆ ನಿಮಗೆ ದಟ್ ಈಸ್ SSLC ಮಾರ್ಕ್ಸ್ ಕಾರ್ಡ್. ನೋಡಿ, SSLC ಒಂದು ಪರೀಕ್ಷೆಯನ್ನು ಹೇಗೆ ಒಂದು ವಿದ್ಯಾರ್ಥಿಗಳ ಅಥವಾ ಪ್ರತಿಯೊಬ್ಬ ವಿದ್ಯಾರ್ಥಿ ಒಂದು ಅವಿಭಾಜ್ಯ ಅಂಗ ಅಂತ ಹೇಳ್ತೀವಿ, ಅಟ್ ದ ಸೇಮ್ ಟೈಮ್ SSLC ಅಂಕಪಟ್ಟಿಯು ಕೂಡ ಅದೇ. ಯಾವುದೇ ಸರ್ಕಾರಿ ಕೆಲಸಕ್ಕೆ ನೀವು ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ SSLC ಅಂಕಪಟ್ಟಿ ಕಡ್ಡಾಯವಾಗಿ ಬೇಕಾಗಿದ್ದೇ ಇರ್ತದೆ. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಈಗ ಒಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಲ್ಲಿ ನಿಮ್ಮ ನೇಮ್ಸ್ ಟೈಪ್ ಮಾಡಬೇಕು. ಏನಿರುತ್ತೆ ಬ್ರ್ಯಾಕೆಟಲ್ಲಿ ನೇಮ್ಸ್ ಕಾಲಮ್ ಮುಂದೆ ಆ್ಯಸ್ ಪರ್ SSLC ಮಾರ್ಕ್ಸ್ ಕಾರ್ಡ್ ಅಂತ ಇರುತ್ತೆ, ನಿಮ್ಗೆ ಗೊತ್ತಿರ್ಬೋದು. ಅಥವಾ ನಿಮ್ಮ ತಂದೆ ಹೆಸರು ಟೈಪ್ ಮಾಡಬೇಕಾದ್ರೆ ಆ್ಯಸ್ ಪರ್ SSLC ಮಾರ್ಕ್ಸ್ ಕಾರ್ಡ್, ನಿಮ್ಮ ತಾಯಿ ಹೆಸರು ಟೈಪ್ ಮಾಡಬೇಕಾದ್ರೆ ಆ್ಯಸ್ ಪರ್ SSLC ಮಾರ್ಕ್ಸ್ ಕಾರ್ಡ್, ನಿಮ್ಮ DOB ಟೈಪ್ ಮಾಡಬೇಕಾದ್ರೆ ಆ್ಯಸ್ ಪರ್ SSLC ಮಾರ್ಕ್ಸ್ ಕಾರ್ಡ್. ಸೊ ನೀವೇ ಯೋಚನೆ ಮಾಡಿ SSLC ಮಾರ್ಕ್ಸ್ ಕಾರ್ಡಿಗೆ ಎಷ್ಟು ವ್ಯಾಲ್ಯೂ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ನಿಜನಾಮವನ್ನು ಐಡೆಂಟಿಫೈ ಮಾಡಲಿಕ್ಕೆ, ನಿಮ್ಮ ನಿಜ ಒಂದು ಕ್ಯಾಟಗರಿಯನ್ನು ಐಡೆಂಟಿಫೈ ಮಾಡಲಿಕ್ಕೆ ಅದು ತುಂಬ ಹೆಲ್ಪ್ ಮಾಡುತ್ತೆ. ಭಾಳ ಅಥೆಂಟಿಕೇಟ್ ದಾಖಲೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅದನ್ನು SSLC ಮಾರ್ಕ್ಸ್ ಕಾರ್ಡನ್ನು ಅದನ್ನು ನೀಟಾಗಿ ಒಂದು ಕಡೆ ಸಿದ್ಧಪಡಿಸ್ಕೊಳ್ಳಿ. ಆ್ಯಂಡ್ ಮತ್ತೊಂದು ಭಾಳ ಮುಖ್ಯವಾದ ದಾಖಲೆ ಅಂತಂದರೆ ದಟ್ ಈಸ್ PUC ಮಾರ್ಕ್ಸ್ ಕಾರ್ಡು. ಅದನ್ನು ನೀವು ಇಟ್ಕೊಳ್ಬೇಕಾಗುತ್ತೆ. ಸೊ ಪದವಿ ಪೂರ್ವ ಏನು ಒಂದು ಎಜುಕೇಷನ್ ಕಂಪ್ಲೀಟ್ ಆಗಿರ್ತದೆ, ಫಸ್ಟ್ PU ಸೆಕೆಂಡ್ PU ಆ ಮಾರ್ಕ್ಸ್ ಕಾರ್ಡ್ಸನ್ನು ನೀವು ನೀಟಾಗಿ ಇಟ್ಕೊಳ್ಳಿ. ಸೊ ಸೆಕೆಂಡ್ PU ಮಾರ್ಕ್ಸ್ ಕಾರ್ಡ್ ಇಸ್ ವೆರಿ ಇಂಪಾರ್ಟೆಂಟು, ಅದನ್ನು ನೀವು ಇಟ್ಕೊಳ್ಬೇಕಾಗುತ್ತೆ. ನೆಕ್ಸ್ಟು ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸ್. ನೋಡಿ, ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸ್ ಅಂದ ತಕ್ಷಣ ನಿಮಗೆ ಇಲ್ಲಿ ಎರಡು ಥರ ಬರುತ್ತೆ. ಒಂದು ಸೆಮಿಸ್ಟರು, ಇನ್ನೊಂದು ನಾನ್ ಸೆಮಿಸ್ಟರು. ಸೆಮಿಸ್ಟರ್ ಅಂದರೆ 6+1 ಅಂತ ಹೇಳ್ತೀವಿ, ನಿಮಗೆ 6 ಅಂಕಪಟ್ಟಿಗಳು ಬರುತ್ತೆ +1 ಕಾನ್ವಿಕೇಷನ್ನು. ನಾನ್ ಸೆಮಿಸ್ಟರ್ ಅಂದರೆ 3+1 ಅಂತ ಹೇಳ್ತೀವಿ, ಅಲ್ಲಿ 3 ಮಾರ್ಕ್ಸ್ ಕಾರ್ಡ್ ಬರುತ್ತೆ +1 ಕಾನ್ವಿಕೇಷನ್ನು. ಆಮೇಲೆ ಸೆಮಿಸ್ಟರಲ್ಲಿ ಕೆಲವೊಂದಷ್ಟು ಅಭ್ಯರ್ಥಿಗಳು ಫೇಲ್ ಆಗಿರ್ತಕ್ಕಂಥ ಸಾಧ್ಯತೆಗಳಿರ್ತದೆ. ಸೊ ಅವರು ಮತ್ತೆ ಎಕ್ಸಾಮಿನೇಷನ್ ತಗೊಂಡು ಪಾಸ್ ಮಾಡಿರ್ತಾರೆ. ಸೊ ನಿಮ್ಮ ಬಳಿ ಎಷ್ಟೆಷ್ಟು ಮಾರ್ಕ್ಸ್ ಕಾರ್ಡ್ಸ್ ಅವೈಲೇಬಲ್ ಇರ್ತದೆ ಅವೆಲ್ಲವನ್ನು ನೀಟಾಗಿ ಒಂದು ಕಡೆ ಇಟ್ಕೊಂಡು ಅದನ್ನು ಸುರಕ್ಷಿತವಾಗಿ ಇಟ್ಕೊಳ್ಬೇಕಾಗತ್ತೆ. ಅದು ಭಾಳ ಇಂಪಾರ್ಟೆಂಟು. ಆಮೇಲೆ ಇನ್ನೊಂದು ದ ಮೋರ್ ಇಂಪಾರ್ಟೆಂಟು ಕಾನ್ವೊಕೇಷನ್ ಸರ್ಟಿಫಿಕೇಟ್. ತುಂಬ ಜನ ಯಾವುದೇ ರಿಕ್ರೂಟ್ಮೆಂಟ್ ಬಗ್ಗೆ ಹೇಳಬೇಕಾದ್ರೂ ಹೇಳ್ತಾರೆ, ಸರ್ ನಾನು ಕಾನ್ವೊಕೇಷನ್ ಅಪ್ಲೈ ಮಾಡಿಲ್ಲ, ಅದು ಪ್ರಾಬ್ಲಮ್ ಆಗುತ್ತಾ, ಇದು ಕೊಡಲೇಬೇಕಾ, ಹಾಗೆ ಹೇಗೆ ಅಂತ ಅಂದ್ಬಿಟ್ಟು. ನೀವು 3 ವರ್ಷ ಡಿಗ್ರಿ ಮಾಡಿದಿರ ಅಂತ ಅನ್ಲಿಕ್ಕೆ ಪ್ರೂಫ್ ಯಾವುದಾದ್ರೂ ಇದ್ದರೆ ಅದು ಬಂದುಬಿಟ್ಟು ಕಾನ್ವೊಕೇಷನ್ ಸರ್ಟಿಫಿಕೇಟ್, ಆಯಿತಾ, ಗಡಿಕೋತ್ಸವ ಪ್ರಮಾಣ ಪತ್ರ ಅಂತ ಹೇಳ್ತಾರೆ. ಅಂದರೆ ಯಾವುದೇ ಒಬ್ಬ ವಿದ್ಯಾರ್ಥಿ ಯಾವುದಾದ್ರು ಒಂದು ಪದವಿಯನ್ನು ಪಡ್ಕೊಂಡಿದ್ದಾನೆ ಅಂತಂದರೆ ಅದಕ್ಕೆ ಅವನಿಗೆ ಒಂದು ದಾಖಲೆಯಾಗಿ ಇರುವಂಥದ್ದು ಕಾನ್ವೊಕೇಷನ್ ಸರ್ಟಿಫಿಕೇಟು. ಅದಂತೂ ಮಸ್ಟ್ ಆ್ಯಂಡ್ ಶುಡ್ ನಿಮ್ಮ ಹತ್ರ ಇರಲೇಬೇಕು. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಇನ್ನೂ ನೋಟಿಫಿಕೇಷನ್ ಆಗಿಲ್ಲ, ಇನ್ ಕೇಸ್ ಯಾರಾದರೂ ಡಿಗ್ರಿಯನ್ನು ಮುಗಿಸ್ಕೊಂಡು ರೀಸೆಂಟ್ ಇಯರ್ಸಲ್ಲಿ ಯಾರಾದರೂ ಕಾನ್ವೊಕೇಷನ್ಗೆ ಅಪ್ಲೈ ಮಾಡದೇ ಇದ್ದರೆ ದಯಮಾಡಿ ಮೊದಲು ಇಮಿಡಿಯೇಟಲ್ಲಿ ಹೋಗ್ಬಿಟ್ಟು ಏನಾಗಿದೆ ಏನು ಅಂತ ಕೇಳಿಕೊಂಡು ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ, ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸ್ ತೊಗೊಂಡೋಗ್ಬಿಡಿ, ಅಲ್ಲಿ ಹೇಳಿ ಅವರಿಗೆ ಸೊ ಇಂಥ ವರ್ಷದಲ್ಲಿ ನಾನು ಲಾಸ್ಟ್ ಎಕ್ಸಾಮಿನೇಷನ್ ಫೇಸ್ ಮಾಡಿದ್ದೀನಿ, ಸೊ ಅಲ್ಲಿಂದ ಇಲ್ಲಿವರೆಗೂ ಕಾನ್ವೊಕೇಷನ್ ಅಪ್ಲೈ ಮಾಡೋಕ್ಕಾಗಿಲ್ಲ, ಏನಾದರೂ ಪೆನಾಲ್ಟಿ ಇದೆಯೋ, ಇದಕ್ಕೆ ಸಂಬಂಧಪಟ್ಟಂಥ ಪ್ರಾಸೆಸ್ ಏನು ಅಂದರೆ ನೀವು ಯಾವ ಕಾಲೇಜಲ್ಲಿ ವ್ಯಾಸಂಗ ಮಾಡಿರಿ ಅಲ್ಲೋಗಿ ಕ್ಲರ್ಕ್ ಹತ್ರ ಕೇಳಿ, ಅಥವಾ ಅಲ್ಲಿ ಯಾರಾದರೂ ಪ್ರಾಂಶುಪಾಲರಿದ್ದರೆ ನೀವು ಯಾರನ್ನೇ ಕೇಳಿದ್ರೆ ನಿಮಗೆ ಡೈರೆಕ್ಷನ್ಸ್ ಪಾಸ್ ಮಾಡ್ತಾರೆ. ಆ್ಯಂಡ್ ಥ್ರೂ ದ್ಯಾಟ್ ಅದರ ಮುಖಾಂತರವಾಗಿ ಬೇಗ ಅಪ್ಲೈ ಮಾಡಿದ್ರೆ ನಿಮಗೆ ಬೈ ಪೋಸ್ಟಲ್ಲಿ ನಿಮ್ಮ ಮನೆಗೆ ಬಂದುಬಿಡ್ತದೆ, ಆಯಿತಾ. ಸೊ ದಯಮಾಡಿ ಮೊದಲು ಆ ಕೆಲಸ ಮಾಡಿ. ನೆಕ್ಸ್ಟು PG ಮಾರ್ಕ್ಸ್ ಕಾರ್ಡು, ಇಟ್ಸ್ ವೆರಿ ಇಂಪಾರ್ಟೆಂಟು. ಸೊ ನೀವು ಸ್ನಾತಕೋತ್ತರ ಪದವಿ ಮಾಡ್ಕೊಂಡಿದ್ರೆ ಅದರ ಎಲ್ಲ ಅಂಕಪಟ್ಟಿಗಳು ಜೊತೆಗೆ ಸ್ನಾತಕೋತ್ತರ ಪದವಿಯ ಕಾನ್ವೊಕೇಷನ್ ಸರ್ಟಿಫಿಕೇಟು ಅದನ್ನು ಕೂಡ ಮಸ್ಟ್ ಆ್ಯಂಡ್ ಶುಡ್ ನೀವು ಅದನ್ನು ಅಪ್ಲೈ ಮಾಡಿಲ್ಲ ಅಂದರೆ ಅಪ್ಲೈ ಮಾಡಿಕೊಂಡು ಪಡ್ಕೊಳ್ಬೇಕಾಗತ್ತೆ. ಒಂದು ಪದವಿ ಪ್ಲಸ್ ಕಾನ್ವೊಕೇಷನ್ ಸರ್ಟಿಫಿಕೇಟು ಮತ್ತು ನಿಮ್ಮ PG ಪ್ಲಸ್ ಕಾನ್ವೊಕೇಷನ್ ಸರ್ಟಿಫಿಕೇಟು ಎರಡನ್ನೂ ಭಾಳ ಸುರಕ್ಷಿತವಾಗಿ ನೀವು ಅದನ್ನು ಇಟ್ಕೊಳ್ಬೇಕಾಗತ್ತೆ. ಸೊ ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ಲಿ D.Ed ಮತ್ತು B.Ed ಸರ್ಟಿಫಿಕೇಟ್ಸು. ಇಟ್ಸ್ ವೆರಿ ಇಂಪಾರ್ಟೆಂಟ್ ಇದು. D.Ed ಮತ್ತು B.Ed ಸರ್ಟಿಫಿಕೇಟ್ಸ್ ಮತ್ತು ಮಾರ್ಕ್ಸ್ ಕಾರ್ಡ್ ಅಂತ ಅಂದ್ಕೊಳ್ಳಿದ್ದನ್ನು. ಸೊ ಈಗ D.Ed ಆಗಿರೋರು ಎಷ್ಟು ವರ್ಷ ಅಮ್ಮ ನೀವು ಓದಿರ್ತಾರೆ ನಿಮಗೆ ಗೊತ್ತಿರ್ತದೆ. ಈಗ ಫಸ್ಟು ಮುಂಚೆ ಎಲ್ಲ B.Ed ಏನಾಗಿತ್ತು, 10 ಇಯರ್ಸ್ ಸ್ಕೀಮ್ ಆಗಿತ್ತು. ಈಗ ಅದು 2 ಇಯರ್ಸ್ ಸ್ಕೀಮ್ ಆಗಿದೆ ಅಲ್ವಾ. ಸೆಮಿಸ್ಟರ್ ಇದ್ದರೆ ನಿಮಗೆ ಅಂಕಪಟ್ಟಿಗಳ ಸಂಖ್ಯೆ ಜಾಸ್ತಿ ಇರುತ್ತೆ, ಸೆಮಿಸ್ಟರ್ ಅಲ್ಲದೆ ಇದ್ದರೆ ಅಂಕಪಟ್ಟಿಗಳ ಸಂಖ್ಯೆ ಕಡಿಮೆ ಇರುತ್ತೆ. ಅದನ್ನು ಯಾರು ಓದ್ತಾ ಇರ್ತಾರೆ, ವೃತ್ತಿಪರ ಕೋರ್ಸಲ್ಲಿ ಇರ್ತಾರೆ, ಅವರಿಗೆ ತುಂಬ ಚೆನ್ನಾಗಿ ಐಡಿಯಾ ಇರ್ತದೆ. ಹಾಗಾಗಿ ಸೊ ಮತ್ತು ಅಲಾಂಗ್ ವಿತ್ ವೆರಿ ಇಂಪಾರ್ಟೆಂಟ್ಲಿ ಕಾನ್ವೊಕೇಷನ್. ಈ B.Ed ಕಾನ್ವೊಕೇಷನ್ ಮತ್ತು D.Ed ಇರೋದು ಸಮಸ್ಯೆ. ಈಗ ಅವರೇ ಸಾಕಷ್ಟು ಕಮೆಂಟ್ಸ್ ಮಾಡ್ತಿದ್ದೀವಿ. ಮುಂಚೆ ಎಲ್ಲ ರಿಕ್ರೂಟ್ಮೆಂಟಿಗೆ ಸಂಬಂಧಪಟ್ಟ ಹಾಗೆ ವೀಡಿಯೋಗಳು ಮಾಡ್ತಾ ಇದ್ದಾಗ ನಾವು ಅಂದರೆ ಇನ್ನೂ ಅಪ್ಲೈ ಮಾಡಿಲ್ಲ ಸರ್, PDC ಇದೆ, ಹಾಗೆ ಹೀಗೆ ಕೊಡ್ಬೋದಾ ಅಂತ. ದಯಮಾಡಿ ಸಮಯ ಇದ್ದಾಗಲೇ ಅವೆಲ್ಲವನ್ನು ಸೊ ನಿಮ್ಮ ಕಡೆಯಿಂದ ಏನೇನು ಅಪ್ಲಿಕೇಶನ್ ಹಾಕ್ಕೊಂಡು ಅಪ್ಲೈ ಮಾಡಿಬಿಟ್ಟು ನೀವು ಓದಿದ್ದಂಥ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಪ್ರಮಾಣ ಪತ್ರವನ್ನು ನೀವು ಸಿಗಬೇಕು ಮೊದಲು ದಯಮಾಡಿ ಅವೆಲ್ಲವನ್ನು ಅಪ್ಲೈ ಮಾಡಿ ಪಡ್ಕೊಳ್ಳೋ ಪ್ರಯತ್ನ ಮಾಡಿ, ಕಾಲಹರಣ ಮಾಡಲಿಕ್ಕೆ ಹೋಗಬೇಡಿ, ಆಯಿತಾ. ಫಸ್ಟ್ ಮಾಡಿದ್ದಾನೆ. ಸೊ ನೆಕ್ಸ್ಟು ರೂರಲ್ ಸರ್ಟಿಫಿಕೇಟ್ಸ್, ಗ್ರಾಮೀಣ ಅಭ್ಯರ್ಥಿ ಹಾಗೂ ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ, ಇವುಗಳನ್ನು ಮೀಸಲಾತಿ ಪ್ರಮಾಣ ಪತ್ರಗಳು ಅಂತ ಕರೀತಾರೆ.
ಯಾರಾದರೂ ಅಪ್ಲಿಕೇಶನ್ ಹಾಕಬೇಕು ಅಂದರೆ ನೀವು ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಅಭಿವೃದ್ಧಿ ಕೋಟಾದಲ್ಲಿ ಹಾಕಬೇಕು ಅಂತಂದರೆ ಈ ಪ್ರಮಾಣ ಪತ್ರವನ್ನು ಮಸ್ಟ್ ಆ್ಯಂಡ್ ಶುಡ್ ನೀವು ಮಾಡಿಸ್ಕೊಳ್ಬೇಕು ಅಲ್ವಾ. ಸೊ 1ರಿಂದ 10ನೇ ತರಗತಿ ತನಕ ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ ಮತ್ತು ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರವನ್ನು ನಿಮಗೆ ಸ್ಕೂಲ್ಸಲ್ಲಿ ಇದಕ್ಕೊಂದು ಫಾರ್ಮ್ಯಾಟ್ ಬರುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಒಂದು ಇಲಾಖೆ ನೋಟಿಫಿಕೇಷನ್ ಬಿಟ್ಟಾಗ ಸೊ ಅವರು ನಿಮಗೆ ವೆಬ್ಸೈಟಲ್ಲೇ ಈ ಒಂದು ಪ್ರಮಾಣ ಪತ್ರಗಳ ಫಾರ್ಮ್ಯಾಟ್ಸನ್ನು ಅವರೇ ಬಿಡ್ತಾರೆ. ಸೊ ಅದನ್ನು ಡೌನ್ಲೋಡ್ ಮಾಡಿ ನೀವು ಬರೆಸ್ಕೊಂಡು ರೆಡಿ ಮಾಡ್ಕೊಳ್ಬೇಕು. ಅವ್ರು ಬಿಡಲಿಲ್ಲ ಅಂತ ಕಂಡು ಬಂದಾಗ ಎಲ್ಲ ಬುಕ್ ಸ್ಟೋರ್ಸಲ್ಲಿ ಅವೈಲೇಬಲ್ ಇದೆ, ನೀವು ಅಲ್ಲಿ ಪರ್ಚೇಸ್ ಮಾಡಿ ಅಥವಾ ಬೈ ಮಾಡಿಕೊಂಡು ನೀವು ಅದನ್ನು ಫಿಲ್ ಮಾಡಿಸ್ಬೇಕು. ಫಾರ್ ಎಕ್ಸಾಂಪಲ್ 1ರಿಂದ 7ನೇ ತರಗತಿ ಅಂತಂದರೆ ಬರೆಸ್ಕೊಳ್ಬೇಕು ನಿಮ್ಮ ಅಡ್ಮಿಷನ್ ನಂಬರು, 1ನೇ ತರಗತಿಗೆ ನೀವು ಯಾವಾಗ ಅಡ್ಮಿಷನ್ ಆಗಿದ್ದು ಯಾವಾಗ, ನಿಮ್ಮ TC ನಂಬರ್ ಏನು ಎಲ್ಲವನ್ನು ಬರೆದು ಮೊದಲು HM ನಿಮಗೆ ಸೀಲು ಸಿಗ್ನೇಚರ್ ಹಾಕ್ಕೊಡ್ತಾರೆ. ಅದಾದ ನಂತರ ನೆಕ್ಸ್ಟು ಹೈಸ್ಕೂಲಿಗೆ ಬರಬೇಕು 8, 9, 10 ಅಲ್ಲಿ ಯಾವ ಸ್ಕೂಲ್ ಓದ್ಕೊಂಡಿದ್ದೀರಾ. ಸೊ ನೀವು 7ನೇ ಕ್ಲಾಸ್ ಆದಮೇಲೆ 8ನೇ ಕ್ಲಾಸಿಗೆ ಬಂದಾಗ ಅಡ್ಮಿಷನ್ ನಂಬರ್ ಏನು, ನಿಮ್ಮ ದಾಖಲಾತಿ ನೋಡಿಬಿಟ್ಟು ಅವೆಲ್ಲವನ್ನು ಬರ್ಕೊಡ್ತಾರೆ, ಅಲ್ಲಿ ಬರ್ಸ್ಕೋಬೇಕು. ಅದಾದಮೇಲೆ ನೀವು ಯಾವ ಊರಲ್ಲಿ ವ್ಯಾಸಂಗ ಮಾಡಿರ್ತೀರ ಆ ಒಂದು ಊರಿಗೆ ಸಂಬಂಧಪಟ್ಟಂಥ ತಾಲೂಕು ಇರ್ತೀವಿ ಅಲ್ಲಿ ಸೊ ಬ್ಲ್ಯಾಕ್ ಎಜುಕೇಷನ್ ಆಫೀಸರ್ಸ್ ಅಂತ ಇರ್ತಾರೆ, ಅಲ್ಲಿ ಅವರು ಕ್ರಾಸ್ ವೆರಿಫಿಕೇಷನ್ ಮಾಡಿ ನೋಡಿಕೊಂಡು ಅವರ ಒಂದು ಸೀಲ್ ಸಿಗ್ನೇಚರ್ನ ಹಾಕ್ಕೊಡ್ತಾರೆ. ಮೊದಲು HM ಸೀಲ್ ಆ್ಯಂಡ್ ಸಿಗ್ನೇಚರ್ ಹಾಕಬೇಕು. ಅದಾದ ನಂತರವೇ BO ನಿಮಗೆ ಅಲ್ಲಿ ಸೀಲ್ ಮತ್ತು ಸಿಗ್ನೇಚರ್ ಹಾಕುವಂಥದ್ದು ಅಥೆಂಟಿಕೇಟ್ ಆಗಿ ಅದು ನಿಮಗೆ ಗಮನಕ್ಕೆ ಗೊತ್ತಿರಲಿ, ಆಯಿತಾ. ಸೊ ನೆಕ್ಸ್ಟು ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಇದು ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಶ್ಯೂವಿಂದಾನೇ ಸುಮಾರು 2 ವರ್ಷಗಳ ಕಾಲ ಕಾನೂನಿನ ವ್ಯಾಜ್ಯಕ್ಕೆ ತುತ್ತಾಗಿದ್ದು 2027ರಲ್ಲಿ ನಡೆದಂಥ ಒಂದು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ. ಸೊ ದಯಮಾಡಿ ಸೊ ಈ ಸಲ ನೋಟಿಫಿಕೇಷನ್ ಮಾಡಬೇಕಲ್ಲ, ಹಂಗೆ ಮಾಡಿದಂಥ ಟೈಮಲ್ಲಿ ಕೋರ್ಟ್ ಆರ್ಡರ್ ಆಗಿಬಿಟ್ಟಿದೆ. ನೀವು ಮ್ಯಾರಿಡ್ ವುಮೆನ್ ಅಂತ ಬಂದಾಗ ಯಾವ ಒಂದು ಆದಾಯ ಪ್ರಮಾಣ ಪತ್ರವನ್ನು ನೀವು ಕನ್ಸಿಡರ್ ಮಾಡ್ತೀರಾ ಅಂತ ನೀವು ಅಲ್ಲೇ ಸ್ಪಷ್ಟವಾಗಿ ಉಲ್ಲೇಖ ಮಾಡಬೇಕು ಅಂತ ಹೇಳಿದ್ದಾರೆ, ಆಯಿತಾ. ಅದು ವೆರಿ ಇಂಪಾರ್ಟೆಂಟು, ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಸೊ ವೆದರ್ ಇಟ್ ಈಸ್ ಗಂಡಂದು ಪರಿಗಣನೆ ಮಾಡಬೇಕು ಇಲ್ಲ ತಂದೆದು ಪರಿಗಣನೆ ಮಾಡಬೇಕು ಅಲ್ವಾ. ಸೊ ಇಲ್ಲಿ ಯೂಸಲಿ ಎಲ್ಲ OBC ಅದರ್ಸಿಗೆಲ್ಲ ಒಂದೇ ಸರ್ಟಿಫಿಕೇಟಲ್ಲಿ 2 ಇರುತ್ತೆ ನಿಮಗೆ, ಇನ್ಕಮ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅಂತ ಹೇಳಿ. ಸೊ ಬೇರೆ ಕ್ಯಾಟಗರೀಸ್ಗೆಲ್ಲ ಸಪ್ರೇಟ್ ಬರುತ್ತೆ, ಕ್ಯಾಸ್ಟ್ ಸರ್ಟಿಫಿಕೇಟು ಸಪ್ರೇಟ್ ಬರುತ್ತೆ, ಇನ್ಕಮ್ ಸರ್ಟಿಫಿಕೇಟು ಸಪ್ರೇಟ್ ಬರುತ್ತೆ, ಇದೆಲ್ಲ ಗೊತ್ತೇ ಇದೆ. ಸೊ ಹೆಚ್ಚು ಕಡಿಮೆ ನೀವು ಈಗ ಒಂದು ಸಲ ಅಪ್ಲೈ ಮಾಡ್ತು ಅಂತಂದರೆ ಅದರ ಕಾಲಮಿತಿ ಬಂದುಬಿಟ್ಟು 20ರಿಂದ 21 ದಿನ ಅಂತ ಟೈಮ್ ಬೌಂಡಿಂಗ್ ಹೇಳಿದ್ದಾರೆ. ಹಾಗಾಗಿ ಇವುಗಳನ್ನು ಸರಿಯಾದ ರೀತಿಯಲ್ಲಿ ಫಸ್ಟು ಮಾಡಿಸ್ಕೊಳ್ಳೋ ಪ್ರಯತ್ನ ಮಾಡಿ ಎಲ್ಲವನ್ನು ಈಗಲೇ, ಆಯಿತಾ. ಸರ್ ನಾವು ಮುಂಚೆ ಮಾಡಿಸ್ಬಿಡ್ತೀವಿ ಹಾಗೆ ಹೀಗೆ ಬೇಡ, ಅದು ಕೆಲವರೆಲ್ಲ ರಿನ್ಯೂವಲ್ ಮಾಡಿಸುತ್ತಾರೆ, ಕೆಲವರು ರಿನ್ಯೂವಲ್ ಮಾಡಿಸಲ್ಲ. ಕೆಲವೊಂದು ಮಾಹಿತಿ ಪ್ರಕಾರವಾಗಿ ರಿನ್ಯೂವಲ್ಗೆ ಅವಕಾಶ ಇಲ್ಲ, ಹೊಸದಾಗಿ ಮಾಡಿಸಿ ಅಂತಕ್ಕಂಥ ಮಾಹಿತಿಗಳು ಈಗ ಬರ್ತಾ ಇದೆ ನವೇ ಡೇಸು. ದಯಮಾಡಿ ಒಂದು 3-4 ವರ್ಷ ಹಿಂದೆ ಹಳೆದಿದ್ದರೆ ಬೇಡ, ಅದು ಅಪ್ಡೇಟ್ ಮಾಡಿಸ್ಬಿಡಿ, ಈಗ ಹೊಸದಾಗಿ ಮಾಡಿಸ್ಬಿಡಿ ಅಪ್ಲೈ ಮಾಡಿಬಿಟ್ಟು. ಇನ್ನು ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ಗೆ ಅಪ್ಲೈ ಮಾಡಬೇಕು ಅಂತಂದರೆ ಶಾಲಾ ದಾಖಲಾತಿ ಅಂತೂ ಬೇಕಲೇಬೇಕು. ಈಗ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ, ಇಮಿಡಿಯೇಟ್ ಹೋಗ್ಬಿಟ್ಟಲ್ಲಿ ನಿಮ್ಗೆ ಹಳೇದಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ಹಳೇದು ನೋಡಿಕೊಂಡು ಸೊ ಹೊಸ ಫಾರ್ಮೆಟಲ್ಲಿ ಬರ್ಕೊಡ್ತಾರೆ. ಅದನ್ನು ಸಂಬಂಧಪಟ್ಟಂಥ ಸೆಂಟರ್ಸ್ಗೆ ನೀವು ಸಬ್ಮಿಟ್ ಮಾಡ್ತು ಅಂತಂದರೆ ಒಂದಷ್ಟು ಟೈಮ್ ಕಾಲಮಿತಿ ತಗೊಂಡು ನಿಮಗೆ ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಅವರು ಇಲ್ಲಿ ಕೊಡೋ ಪ್ರಯತ್ನ ಮಾಡ್ತಾರೆ. ಸೊ ದಯಮಾಡಿ ಮೊದಲು ಅದನ್ನು ಮಾಡಿಸ್ಕೊಳ್ಳಿ. ಆಮೇಲೆ ವೆರಿ ಇಂಪಾರ್ಟೆಂಟು ದಟ್ ಈಸ್ ಅ TET ಸರ್ಟಿಫಿಕೇಟ್, ವೆರಿ ಇಂಪಾರ್ಟೆಂಟು TET ಸರ್ಟಿಫಿಕೇಟು, ದಟ್ ಈಸ್ ಪೇಪರ್ 1 ಫಾರ್ D.Ed, ಪೇಪರ್ 2 ಫಾರ್ GPT, ಅದೆಲ್ಲ ನಿಮಗೆ ಗೊತ್ತೇ ಇದೆ. ಇದು ಭಾಳ ಪ್ರಮುಖವಾಗಿ TETಯಲ್ಲಿ ಎಲಿಜಿಬಲ್ ಆದಂಥ ಪ್ರಮಾಣ ಪತ್ರಗಳನ್ನು ನೀವು ಜೋಪಾನವಾಗಿ ಇಟ್ಕೊಳ್ಳೇಬೇಕಾಗುತ್ತೆ, ಆಯಿತಾ. ಅದಿಲ್ಲ ಅಂತಂದರೆ ನೀವು GPT ಎಕ್ಸಾಮು ಬರೆಯೋಕ್ಕಾಗಲ್ಲ ಮತ್ತು PST ಎಕ್ಸಾಮು ಬರೆಯೋಕ್ಕಾಗಲ್ಲ. ಪೇಪರ್ 1 ಫಾರ್ PST, ಪೇಪರ್ 2 ಫಾರ್ GPT ಗೊತ್ತಿರಲಿ, ಆಯಿತಾ. ಆಮೇಲೆ ದ ಮೋಸ್ಟ್ ಇಂಪಾರ್ಟೆಂಟು ಆಧಾರ್ ಕಾರ್ಡ್. ಆಧಾರ್ ಯಾವುದಕ್ಕೆ ಬೇಕಿಲ್ಲ ಎಲ್ಲದಕ್ಕೂ ಬೇಕು ಇವಾಗ ಅಲ್ವಾ. ಸೊ ನಿಮ್ಮ ಆಧಾರ್ ನಂಬರ್ ಅಂತೂ ಕೇಳ್ತಾರೆ, ಆಧಾರ್ ನಂಬರ್ ನಂತರದಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೇಳ್ತಾರೆ, ನಿಮಗೊಂದು OTP ಬರುತ್ತೆ ಮತ್ತು ನಿಮ್ಮ Gmail ID, ಅದನ್ನು ಮಾಡ್ತೀನಿ ನಾನು. ಸೊ ಆಧಾರ್ ನಂಬರು, ನಿಮ್ಮ ಸೆಲ್ ನಂಬರು ಪ್ರೆಸೆಂಟ್ ಯೂಸ್ ಮಾಡ್ತಾ ಇರೋದು ಅಲಾಂಗ್ ವಿತ್ ಒಂದು Gmail ID. ಯಾರ ಹತ್ರ Gmail ID ಇಲ್ವೋ ದಯಮಾಡಿ ಕ್ರಿಯೇಟ್ ಮಾಡ್ಕೊಳ್ಳಿ ಗೂಗಲ್ ಕ್ರೋಮ್ನಲ್ಲಿ. ಸೊ ವಿತಿನ್ 5 ಮಿನಿಟ್ಸಲ್ಲಿ ಕ್ರಿಯೇಟ್ ಆಗಿಬಿಡುತ್ತೆ, ಆಯಿತಾ. ಸೊ ನೆಕ್ಸ್ಟು ಅದು. ಆಮೇಲೆ ನೆಕ್ಸ್ಟು PH ಸರ್ಟಿಫಿಕೇಟ್, ದಟ್ ಈಸ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್. ಈಗ ಯಾವುದಾದ್ರು ಕೋಟಾದ ಅಂಡರ್ನಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಮೀಸಲಾತಿಯ ಅಂಡರಲ್ಲಿ ನೀವು ಅದಕ್ಕೆ ಪೂರಕವಾದ ದಾಖಲೆಗಳನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಈಗ ಫಿಸಿಕಲ್ ಕ್ಯಾಪ್ ಅಂತ ಪ್ರೂವ್ ಮಾಡಬೇಕಲ್ವ, ಹಾಗಾಗಿ ಅದಕ್ಕೆ ಪೂರಕವಾದಂಥ ದಾಖಲೆಗಳನ್ನು ನೀವು ಮಾಡಿಸ್ಕೊಂಡು ಸಂಬಂಧಪಟ್ಟಂಥ ಆಫೀಸರ್ಸಿಂದ ಅಥವಾ ಆರೋಗ್ಯಾಧಿಕಾರಿಗಳಿಂದ ಅದನ್ನು ಮಾಡಿಸ್ಕೊಂಡು ನೀವು ಅದನ್ನು ಹ್ಯಾಂಡ್ ಓವರ್ ಮಾಡಬೇಕಾಗುತ್ತೆ. ಅದೆಲ್ಲ ನಿಮಗೆ ಅಪ್ಲಿಕೇಶನ್ ಹಾಕುವಾಗ ಏನು ಕೇಳಲ್ಲ, ಅವೆಲ್ಲವೂ ಇದ್ದರೆ ಇನ್ ಕೇಸ್ ಎಕ್ಸಾಮನ್ನು ಫೇಸ್ ಮಾಡಿ ಸೆಲೆಕ್ಟ್ ಆದರೆ ಸೊ ಪರಿಶೀಲನೆ ಮಾಡಬೇಕಾದಂಥ ಸಂದರ್ಭಗಳಲ್ಲಿ ಅದನ್ನು ಕೇಳೋದು ಖಂಡಿತವಾಗಲೂ ಅದು ಕೇಳೋದು ಸರ್ವೇ ಸಾಮಾನ್ಯ. ಹಾಗಾಗಿ ಅವೆಲ್ಲವನ್ನು ಈಗಲೇ ಮಾಡಿಸಿ ಇಟ್ಕೊಳ್ಬೇಕು. ಇನ್ನು ಎಕ್ಸ್ ಆರ್ಮಿ ಕೋಟಾದಲ್ಲಿ ಕೆಲವೊಂದು ಜನ ಅಪ್ಲೈ ಮಾಡಬೇಕು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರಮಾಣ ಪತ್ರವನ್ನು ಅವರು ಮಾಡಿಸ್ಕೊಳ್ಳೇಬೇಕು. ಸೊ ಒಂದಂತ ಏನಪ್ಪ ಅಂದರೆ ನೀವು ಯಾವುದೇ ಕೋಟಾದ ಅಂಡರ್ನಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂಥ ಪೂರಕ ದಾಖಲೆಗಳನ್ನು ನೀವೆಲ್ಲವನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ಆದರೆ ಸಿಂಪಲಾಗಿ ಹೇಳಬೇಕು ಅಂದರೆ ಅದೇ, ಆಯಿತಾ. ಸೊ ದಯಮಾಡಿ. ಆಮೇಲೆ ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಅಷ್ಟೇ, ಈಗ ಎಲ್ಲ ಮೂಲಗಳಿಂದ ಒಂದು ಕಾರ್ಡ್ರಲ್ಲಿ ಬರುತ್ತೆ ಅದು. ಸೊ 8 ಲಕ್ಷ 9 ಲಕ್ಷ ಇದ್ಬಿಟ್ರೆ ಅದು ನಿಮ್ಮ GM ಅಂತ ಕನ್ಸಿಡರ್ ಮಾಡಿಬಿಡ್ತಾರೆ. ಸೊ 8 ಲಕ್ಷ 7 ಲಕ್ಷ ಒಳಗಿದ್ರೆ ಅದು ಸೊ ಬೇರೆ ವಿಭಾಗದ ಅಭ್ಯರ್ಥಿಗಳು ಆ ಕಾರ್ಡ್ರಿಗೆ ಬರ್ತಾರೆ, ಆಯಿತಾ. ಸೊ ಹಾಗೆ
ಹಾಗಾಗಿ ಅವೆಲ್ಲವನ್ನು ನೋಡಿಕೊಂಡು ಸೊ ಮಾಡಿಸ್ಕೊಳ್ಳೋ ಪ್ರಯತ್ನ ಮಾಡಿ. ಇನ್ ಕೇಸ್ ಇದರಿಂದ ಆಚೆಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಮ್ಯಾಕ್ಸಿಮಮ್ ಎಲ್ಲ ಕಮೆಂಟ್ಸನ್ನ ಓದ್ಕೊಂಡು ಮತ್ತೊಂದು ವೀಡಿಯೋದಲ್ಲಿ ನಿಮ್ಮೆಲ್ಲ ಪ್ರಶ್ನೆಗೆ ಕ್ಲಾರಿಟಿ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಸೊ ಇನ್ನೊಂದು ಸಲ ವಿಡಿಯೋ ಮುಗಿಸ್ಲಿಕ್ಕಿಂತ ಮುಂಚೆ ಏನೆಲ್ಲ ಅತಿ ಮುಖ್ಯ ದಾಖಲೆಗಳು ಬೇಕಾಗುತ್ತೆ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ನಾನು ಈಗ. ಒಂದು SSLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸ್ ಆಲ್ ಸೆಮಿಸ್ಟರ್ ವಿತ್ ಕಾನ್ವೊಕೇಷನ್ನು, PG ಮಾರ್ಕ್ಸ್ ಕಾರ್ಡ್ಸ್ ಆಲ್ ಸೆಮಿಸ್ಟರ್ ವಿತ್ ಕಾನ್ವೊಕೇಷನ್ ಸರ್ಟಿಫಿಕೇಟು, ನೆಕ್ಸ್ಟು D.Ed ಆ್ಯಂಡ್ B.Ed ಮಾರ್ಕ್ಸ್ ಕಾರ್ಡ್ಸ್ ಅಲಾಂಗ್ ವಿತ್ ಕಾನ್ವೊಕೇಷನ್ ಸರ್ಟಿಫಿಕೇಟ್, ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ರೂರಲ್ ಸರ್ಟಿಫಿಕೇಟ್ಸ್, ಗ್ರಾಮೀಣ ಅಭಿವೃದ್ಧಿ ಮತ್ತು ಕನ್ನಡ ಮಾಧ್ಯಮ ಪ್ರಮಾಣ ಪತ್ರಗಳು, ಆಮೇಲೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್, TET ಸರ್ಟಿಫಿಕೇಟು, ಆಧಾರ್ ಕಾರ್ಡು ಆ್ಯಂಡ್ PS ಸರ್ಟಿಫಿಕೇಟು, ಆ್ಯಂಡ್ ದ ಲಾಸ್ಟ್ ಒನ್ ಇಸ್ ದಟ್ ಈಸ್ ex-army ಸರ್ಟಿಫಿಕೇಟ್. ಇಷ್ಟು ಪ್ರಮಾಣ ಪತ್ರಗಳು ತುಂಬ ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ. ಸೊ ನಾಟ್ ಓನ್ಲಿ ಟೀಚರ್ ರಿಕ್ರೂಟ್ಮೆಂಟ್ ಅಂತಲ್ಲ ಇಲ್ಲಿ. ಸೊ ನೀವು ಯಾವುದೇ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಇಲ್ಲಿ ನಾನು ಹೇಳಿರ್ತಕ್ಕಂಥ ಪ್ರಮಾಣ ಪತ್ರಗಳಲ್ಲಿ ಒಂದೆರಡು ಮಿಸ್ ಆಗ್ಬೋದು. ಸುಮಾರು 80% ಹೇಳಿದಂಥ ದಾಖಲೆಗಳಂತೂ ನೀವು ಇಟ್ಕೊಳ್ಳೇಬೇಕು ಅಲ್ವಾ, ಅದು ನಿಮಗೆ ಗೊತ್ತಿದೆ. ಹಾಗಾಗಿ ಇವೆಲ್ಲವೂ ಕೂಡ ನಿಮಗೆ ಮಾಹಿತಿಗೋಸ್ಕರ ಈಗಲೇ ಹೇಳಿದ್ರೆ ಒಂಚೂರು ಬೇಗ ನೀವು ಸೀರಿಯಸ್ ಆಗಿ ಎಲ್ಲವನ್ನು ಪ್ರಿಪೇರ್ ಮಾಡಿಕೊಂಡು ದಯಮಾಡಿ ನಿಮಗೆ ಕೈಗೆ ಸಿಕ್ಕೋ ಹಾಗೆ ಒಂದು ಫೈಲಲ್ಲಿ ಎಲ್ಲವನ್ನು ಹಾಕ್ಕೊಂಡು ಇಟ್ಕೊಳ್ಳಿ, ಆಯಿತಾ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ತುಂಬ ಜನ ಅಲ್ಲಿ ಇಟ್ಬಿಟ್ಟು ಹುಡುಕಾಡ್ತಾ ಇರ್ತಾರೆ. ಕೆಲವರು ಒಂದು ಕಡೆ ಇರ್ತಾರೆ, ಅವ್ರದ್ದಿಲ್ಲೋ ದಾಖಲೆಗಳು ಇನ್ನೊಂದು ಬೇರೆ ಊರಲ್ಲಿ ಇರ್ತಿದೆ, ಹಂಗೆಲ್ಲ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಅಲ್ವಾ. ಸೊ ಈಗಲೇ ಎಲ್ಲವನ್ನು ಒಂದು ಕಡೆ ಇಟ್ಕೊಂಡು ನಿಮಗೆ ಕೈಗೆ ಲಭ್ಯ ಆಗೋ ರೀತಿಯಲ್ಲಿ ಒಂದು ಕಡೆ ಸರಿಯಾದ ಪ್ಲೇಸಲ್ಲಿ ಇಟ್ಕೊಳ್ಳಿ ಅಲ್ವಾ. ಹಾಗಾಗಿ ಸೊ ಈ ಕಂಟೆಂಟ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ದಯಮಾಡಿ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.